ಗುಡ್ ಮಾರ್ನಿಂಗ್. ಇವತ್ತು ನನ್ನ ಮಾರ್ನಿಂಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಳಗ್ಗೆನ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆರಾಮಾಗೆ ಪೀಸಾಗಿ ನೋಡಿ, ಡೆಫಿನೆಟ್ಲಿ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ನ್ಯಾಚುರಲ್ ಆಗಿ ಆ್ಯಂಡ್ ನಾರ್ಮಲ್ ವ್ಲಾಗ್ ಇದು. ಡೆಫಿನೆಟ್ಲಿ ವಿಲ್ ಎಂಜಾಯ್ ದಿಸ್ ವ್ಲಾಗ್. ಕೀಪ್ ವಾಚಿಂಗ್. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಫ್ರೆಶ್ ಅಪ್ ಆಗ್ತಿದ್ದೀನಿ. ಏನು ಅಂತಂದರೆ ಇನ್ನೂ ಬೇಗ ಶುರು ಆಗುತ್ತೆ ನನ್ನ ಮಾರ್ನಿಂಗ್ಸ್ ದಿನಾಗಲೂ. ಬಟ್ ಅವತ್ತು ಸ್ಯಾಟರ್ಡೆ, ನನ್ನ ವೀಕೆಂಡ್ಸು ಯೋಗ ಕ್ಲಾಸ್ ಇರೋದಿಲ್ಲ. ಸೊ ಸಮ್ಟೈಮ್ಸ್ ವಾಕಿಂಗ್ ಎಲ್ಲ ಹೋಗ್ತೀನಿ, ಸಮ್ಟೈಮ್ಸು ಮನೇಲಿ ಆದರೆ ಪೂಜೆ ಮಾಡ್ಕೊಂಡು ಎದ್ಬಿಡ್ತೀನಿ. ಸೊ ಇವತ್ತು ಆಯಿತು, ಎದ್ದೊಳ್ದೆ ಆಯಿತು, ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ, ಒಂದು ಸ್ವಲ್ಪ ಬಾಡಿಗೆ ಎನರ್ಜಿ ಇರಲಿ ಅಂದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಡೈಲಿ 5ಗೆಲ್ಲ ಶುರುವಾಗುತ್ತೆ ನನ್ನ ಮಾರ್ನಿಂಗ್ಸು. ಬಟ್ ಅವತ್ತಿನ ದಿನ ಒಂದು 6 o'clock ಆಗಿಬಿಟ್ಟಿತ್ತು ಅನಿಸುತ್ತೆ, 5:45 6. ನನಗೆ ಯೋಗ ಇರಲ್ಲ ಸ್ಯಾಟರ್ಡೆ ಅಂದ್ಬಿಟ್ಟು ನಮ್ಮ ಮನೆಯವರು, ಸರಿ ಇವಳು ವಾಕಿಂಗ್ ಬರಲ್ಲ, ಮನೇಲಿ ಪೂಜೆ ಮಾಡ್ಕೊಂಡು ಮನೇಲಿ ಇರ್ತಾಳೆ ಅಂದ್ಬಿಟ್ಟು ಅವ್ರು ಹೊರಟಿದ್ರು. ನಾನು ಮತ್ತೆ ಎದ್ದು ಸರಿ ನಾನು ಹೋಗೋಣ ಅಂದ್ಬಿಟ್ಟು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ದೆ. ಮತ್ತು ಹೋಗೋಣ ಅಂತ ಐ ಥಾಟ್. ಆ್ಯಂಡ್ ನೋಡಿದ್ರಲ್ಲ, ಲಿಟ್ರಲಿ ಬೆಳಗ್ಗೆ ಹೊತ್ತು ಎಷ್ಟು ಪೀಸಾಗಿ ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ. ನೀವು ಒಂದು ಸರಿ ಬೆಳಗ್ಗೆ ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಲಿಟ್ರಲಿ ಯು ವಿಲ್ ಲವ್ ದಟ್ ಲೈಫ್. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂಥರ ನೇಚರ್ ಫೀಲ್ ಆಗಿರ್ಬೋದು, ಆ ಸೌಂಡು ಆ್ಯಂಡ್ ಪೀಸು, ಸೈಲೆನ್ಸು, ಡೆಫಿನೆಟ್ಲಿ ಯು ವಿಲ್ ಎಂಜಾಯ್. ಆ್ಯಂಡ್ ನಿಮ್ಗೊಂಥರ ಹ್ಯಾಬಿಟ್ ಆಗಿಬಿಡುತ್ತೆ. ನೀವೊಂದು ದಿನ ಏನಾದರೂ ಲೇಟಾಗಿರುತ್ತೆ, ಅದು ನಿಮ್ಮ ಡೇನೇ ಅಂತ ಅನಿಸಲ್ಲ. ಇಲ್ಲಿ ಹೆಸರುಬೇಳೆನ ನೆನೆಸಿ ಇಡ್ತಿದ್ದೀನಿ, ಬಿಕಾಸ್ ಸ್ವಲ್ಪ ಬಾಡಿ ಎಲ್ಲ ಹೀಟ್ ಆಗಿರುತ್ತೆ. ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ಹೊತ್ತು, ಒಂದು ಅಟ್ಲೀಸ್ಟ್ ಒಂದು 1/2 hour 3/4 hour ಚೆನ್ನಾಗಿ ನೆಂದರೆ ಮತ್ತೆ ಬಂದು ಹಸಿದೆ ತಿಂತೀವಿ ನಾವು, ಏನು ಮಾಡ್ಕೊಳ್ಳದೆ. ಹಸಿ ಹೆಸರುಬೇಳೆ ಅದರ ನೀರು ಕುಡಿತೀವಿ. ಸೊ ಹಂಗಾಗಿ ನೆನೆಸಿಟ್ಬಿಟ್ಟು ನಾವು ಹೋಗ್ತಿದ್ದೀನಿ ಈಗ. ಇಲ್ಲಾಂದರೆ ಆರಾಮಾಗಿ ಮನೇಲಿ ಪೂಜೆ ಮಾಡ್ಕೊಂಡಿರ್ಬೋದಿತ್ತು. ನಡೀರೊಂದು ರೌಂಡ್ ಹಾಕ್ಕೊಂಡು ಬರೋಣ. ಕಟ್ಟ ಸನ್ರೈಸ್ ಹೀಗಿದೆ. ವಾಕ್ ಮಾಡ್ತಾ ಇದ್ದೀನಿ, ಇವಾಗಲೇ ಬಂದಿದ್ದು. ಎಲ್ಲಿದ್ದೀರ ನೀವು? ಇನ್ನೂ ಒಳಗಡೆಗೆ ಬಂದಿಲ್ಲ. ಎಲ್ಲಿದ್ದೀರಾ ನೀವು? ಎಷ್ಟು ರೌಂಡ್ ಆಯಿತು? ರೌಂಡ್ ದಿನಕ್ಕೆ 9. ಸರಿನಪ್ಪ, ವಿಡಿಯೋ ಮಾಡಿಕೊಂಡು ಲೇಟ್ ಆಯ್ತು. ನಮ್ಮ ಮನೆಯವರು ಸ್ವಲ್ಪ ಬೇಗ ಬಂದರು. ಅಂದರೆ ನಾರ್ಮಲ್ ಅವರು ಬೆಳಗ್ಗೆ ಕರೆಕ್ಟಾಗಿ 6:45 ಮನೆ ಬಿಡ್ತಾರೆ. ನಾನು ಇವಾಗ 6:15 6:30 ಆಗಿಬಿಟ್ಟಿತ್ತೇನೋ ಮನೆ ಬಿಡೋಷ್ಟರಲ್ಲಿ. ಸೊ ಅವ್ರದ್ದು ಆಲ್ಮೋಸ್ಟ್ ಮುಗೀತು ಅಂತ ಇದ್ರು. ಹೆಚ್ಚು ನಾನೊಂದು 2 ರೌಂಡ್ ಹಾಕ್ಕೊಂಡು ಹೋಗ್ತೀನಿ. ಸುಮ್ಮನೆ ಸ್ಯಾಟರ್ಡೆ ಸಂಡೇ ಯೋಗಾಗೆ ಹೋಗಲ್ಲ ಅನ್ನೋ ಕಾರಣಕ್ಕೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಬರೋದಷ್ಟೇ. ಆ ಥರ ಪಾಸಿಟಿವ್ ವೈಬ್ ಬೇಕಲ್ವಾ. ನೋಡಿ ಪಾಪ ಮುದುಕ ನಡೆಯೋ ಸ್ಪೀಡು ಒಂದು ಕಾಲು ನಡೆಯೋಕ್ಕಾಗಲ್ಲ. ಹಂಗಂತೀರ? ಈಗ ಎಲ್ಲ ಊರಲ್ಲಿರೋ ಎಲ್ಲ ಹುಡುಗರೆಲ್ಲ ಗ್ರೌಂಡಲ್ಲಿ ಇರ್ತಾರೆ. ರಜೆ ಅಲ್ಲ. ನಾನು 2 ರೌಂಡ್ ಸನ್ರೈಸ್ ನೋಡ್ತೀನಿ.
ಯಾವ ಕಪ್ ಚೆನ್ನಾಗಿರುತ್ತೆ ಇಷ್ಟೇ ಹಿಂಗೆ ಟರ್ನ್ ಮಾಡಿ ಒಳ್ಳೆ ಓ ಸರಿ ಬಿಡು ಆಯ್ತಾಯ್ತು ಕಾಳು ಏನು ಕಾಣಿಸ್ತಿಲ್ಲ ಅಲ್ಲೆಲ್ಲ ಏನು ಹಠ ಮಾಡಬಾರ್ದು. ಇನ್ನೊಂದು ಸ್ವಲ್ಪ ಹೆಸರುಬೇಳೆ ಇತ್ತು, ಹೆಸರುಬೇಳೆ ಅಲ್ಲ. ಈಗ ಫ್ರೆಶ್ ಅಪ್ ಆಗೋ ಟೈಮ್, ಫ್ರೆಶ್ ಅಪ್ ಆಗಿ ಬರ್ತೀನಿ. 1-2-3 ಪ್ರಮೋಷನ್ ವೀಡಿಯೋಸ್ ಮಾಡಬೇಕು. ವಿಲ್ ಡೂ ಇಟ್ ನೌ. ಸಾರಿ ಉಟ್ಕೊಂಡು ಪೂಜೆ ಮಾಡೋಣ ಅನ್ಕೊಂಡೆ ಶನಿವಾರ, ಬಟ್ ಏನು ಒಂದು 10 ಮಿನಿಟ್ಸ್ ಇಪ್ಪತ್ತಾ ಇವತ್ತೇ ಇವತ್ತಾ ಫೈನಲಿ ಇದೊಂದು ಬ್ಲ್ಯಾಕ್ ಅದೊಂದು ಕುರ್ತಾ ಇತ್ತು ಹಾಕ್ಕೊಂಡು ಹೆಂಗೂ ಇವತ್ತು ಶನಿವಾರ ಬ್ಲ್ಯಾಕ್ ಡ್ರೆಸ್ ಹಾಕಿದ್ರೆ ತುಂಬ ಒಳ್ಳೇದಂತ ಹೇಳ್ತಾರೆ. ಸೊ ಈ ಥರ ಕಾಣಿಸ್ತಲ್ಲ, ವೇಲ್ ಸೂಪರ್ ಆಗಿದೆ. ಕಾಟನ್ನು ಡ್ರೆಸ್ಸು ವೇಲ್ ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ ಸೀರಿಯಸ್ಲಿ. ನಮ್ಮ ಚಾರು ಬೇಬಿ ಕಟ್ಟೆಲ್ಲ ಮಾಡ್ಕೊಂಡು ಫ್ರಾಕ್ ಹಾಕಿದ್ದಾರೆ. ಫ್ರಾಕ್ ಹಾಕಲ್ಲ ಅಂತ ಇರ್ತಾರಲ್ವ, ಅದಕ್ಕೆ ಸಖತ್ತಾಗಿದೆ. ನನ್ನ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿ ಅಂತ ಇದೆ. ಯಾವ್ದು ಒಂದು ಕೊಡೆ ಹೋಗಮ್ಮ, ಅಲ್ಲೊಂದು ಬೇಲೆ ಎತ್ಕೊಡು. ತಗೊಳ್ಳೆ ಸ್ವಲ್ಪ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ಟಿಂಟರ್ ಸನ್ಸ್ಕ್ರೀನ್ ಹಾಕಿ, ಸ್ವಲ್ಪ ಪೌಡರ್ ಕಾಂಪ್ಯಾಕ್ಟ್ ಹಾಕಿ, ಲಿಪ್ ಲೈನರ್ ಹಾಕಿ, ಲಿಪ್ ಬಾಂಬ್ ಹಾಕ್ತೀನಿ. ಇದು ಎಷ್ಟು ಕ್ಯೂಟಾಗಿದೆ, ಎಷ್ಟು ಚೆನ್ನಾಗಿರುತ್ತೆ. ಪಿಗ್ಮೆಂಟೇಷನ್ ಕೂಡ ಕೊಡುತ್ತೆ ನೋಡಿ, ಕಲರ್ ನೋಡಿ. ಇಷ್ಟ ಆಗಲ್ಲ ಸ್ಟಿಕ್ಕರ್ ಇರೋಕ್ಕೆ, ಅಂದರೆ ಯಾವಾಗಲಾದರೂ ಥರ ಚೂಡಿದಾರೆಲ್ಲ ಬಟ್ಟೆಗಳು ಹಾಕೋದ್ರಿ ನೀವು. ಆಯ್ತು, ನಾನು ದೀಪ ಹಚ್ಚೋದಷ್ಟೇ. ಜಸ್ಟ್ ರಾ ಕ್ಲಿಪ್ಸನ್ನೇ ಹಾಕ್ತಾ ಇದ್ದೀನಿ, ಡೋಂಟ್ ಮೈಂಡ್. ಏನೋ ಒಂದು ಮಾತಾಡಿ ಏನೋ ಒಂದು ಹೇಳೋದಕ್ಕಿಂತ ಏನಿದೆ ಅದನ್ನು ನೋಡ್ಸೋದು ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಆ್ಯಂಡ್ ಇದು ಒಂದು ಪೀಠೆ ಲಕ್ಷ್ಮೀ ಕಾಸಿಂದ ಮಾಡಿರೋ ಅಂಥದ್ದು. ಕಾಂತಾ ಸಾಲ ಅನ್ನೋ ಅಂತ ಇನ್ಸ್ಟಾಗ್ರಾಮ್ ಪೇಜವ್ರು ನನಗೆ ಕಳಿಸ್ಕೊಟ್ಟಿದ್ರು. ಸೊ ಇನ್ಸ್ಟಾಗ್ರಾಮ್ಗೆಲ್ಲ ವೀಡಿಯೋ ಮಾಡಬೇಕಿತ್ತು, ಎಲ್ಲ ಮಾಡಿದೆ. ಆ್ಯಂಡ್ ಆ ಪೀಠದ ಮೇಲೆ ನಾನು ಹನುಮಾನ್ದು ವಿಗ್ರಹನ ಇಡೋಣ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೆ. ಎಲ್ಲ ಪೂಜೆ ಮುಗಿಸಿ ನಾವು ಬೆಳಗ್ಗೆನೇ ಇದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಹನುಮಾನ್ ದೇವಸ್ಥಾನಕ್ಕೆ. ಆ್ಯಂಡ್ ಶನಿವಾರ ಅಂದರೆ ನಮಗೊಂಥರ ದೇವಸ್ಥಾನಕ್ಕೆ ಹೋದರೆ ಖುಷಿ, ಹನುಮಾನ್ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದರೆ. ಆ್ಯಂಡ್ ಈ ನಡುವೆ ಈ ಮನೆಗೆ ಬಂದಾಗಿಂದ ಹೋಗೋಕ್ಕಾಗಲೇ ಇರಲಿಲ್ಲ. ಸೊ ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿ ಬೆಳಗ್ಗೆನೇ ಎಲ್ಲ ಬೇಗ ಎಲ್ಲ ರೆಡಿ ಆಗಿ ಪೂಜೆ ಮಾಡಿ, ಅಜ್ಜಿನೂ ಇದ್ದರು, ಅಜ್ಜಿನೂ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ಅಪಾರ್ಟ್ಮೆಂಟಾ ಅಂತ. ನಮ್ಮದು ಅಪಾರ್ಟ್ಮೆಂಟ್ ಅಲ್ಲ, ಪ್ಯೂರ್ ಇಂಡಿಪೆಂಡೆಂಟ್ ಹೌಸ್. ಓಕೆನಾ, ತುಂಬ ಜನ ಕನ್ಫ್ಯೂಸ್ ಆಗಿದ್ದೀರಾ, ನೀವು ಅಪಾರ್ಟ್ಮೆಂಟ್ ಎಲ್ಲ ಇರೋದು ಅಂತ. ಇಂಡಿಪೆಂಡೆಂಟ್ ಹೌಸ್, ಓಕೆನಾ, 60-50 ಸೈಟ್ ಅಲ್ಲಿರುವಂಥ ಇಂಡಿಪೆಂಡೆಂಟ್ ಹೌಸ್, ಓಕೆನಾ. ಆ್ಯಂಡ್ ಮತ್ತೆ ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಆ್ಯಂಡ್ ಈ ಗೊತ್ತಿಲ್ಲ, ಆಂಜನೇಯ ಸ್ವಾಮಿ ಅಂದ್ರೇ ನನಗೊಂಥರ ಮನ್ಸಿಗೆ ಹತ್ರ. ಬಿಕಾಸ್ ನಮ್ಮ ಅಪ್ಪ ಮನೆ ದೇವರು ಆಂಜನೇಯ ಸ್ವಾಮಿ. ಅವಾಗಲಿಂದ ಅವ್ರ ಮೇಲೆ ಏನೋ ಒಂಥರ ಪ್ರೀತಿ, ರೆಸ್ಪೆಕ್ಟ್
ಒಂಥರ ಅವತ್ತಿಂದ ನನಗೆ ಆ ದೇವ್ರಂದರೆ ತುಂಬ ಇಷ್ಟ. ನನ್ನ ಫಸ್ಟ್ ಫೇವ್ರೆಟ್ ದೇವರು ಗಣೇಶಪ್ಪ. ಬಿಕಾಸ್ ನನಗೆ ತುಂಬ ಸರಿ ಏನೇ ಕೆಲಸ ಮಾಡಬೇಕಂದ್ರೂ ಯಾವುದೇ ವಿಘ್ನ ಬರ್ದಿರ ಕಾಪಾಡಿರೋ ಅಂಥದ್ದೇ ನನಗೆ ಗಣಪತಿ. ನನ್ನ ರಾಶಿ, ನಕ್ಷತ್ರ ಆ್ಯಂಡ್ ಎಲ್ಲದಕ್ಕೂ ಒಳ್ಳೆ ದೇವರು ಅಂದರೆ ಗಣೇಶ. ಮತ್ತು ನನಗೆ ಸೆಕೆಂಡ್ ಬಂದು ಹನುಮಾನ್ ಆಂಜನೇಯ ಸ್ವಾಮಿ ಅಂದರೆ ತುಂಬಾ ಇಷ್ಟ. ಮತ್ತು ನಮ್ಮ ಮನೆ ದೇವರು ಮತ್ತು ಶಿವ ಮತ್ತು ಎಲ್ಲ ದೇವರು ಇಷ್ಟ. ಬಟ್ ಒನ್ ಆಫ್ ಮೈ ಫೇವ್ರೆಟ್ ದೇವರುಗಳಂದರೆ ಗಣಪ, ಆಂಜನೇಯ ಸ್ವಾಮಿ, ನಮ್ಮ ಮನೆ ದೇವರು ಶಿವ, ಈ ಥರ. ಓಕೆನಾ. ಮತ್ತು ದಾರ ಎಲ್ಲ ಕಟ್ಟಿಸ್ಕೊಳ್ತಿದ್ರು ಮಕ್ಕಳು, ಮನೆಯವರು ಎಲ್ಲ ಕಟ್ಟಿಸ್ಕೊಂಡ್ರು. ತುಂಬ ಜನ ಹೇಳ್ತಾರೆ ಪೂಜೆ ಮಾಡುವಾಗ, ದೇವಸ್ಥಾನಕ್ಕೆ ಹೋಗುವಾಗ ಕಪ್ಪು ಬಟ್ಟೆ ಹಾಕಬಾರ್ದು ಅಂತ. ಖಂಡಿತ ಅದನ್ನ ನಾನು ನಂಬ್ತೀನಿ. ಬಿಕಾಸ್ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಒಂದು ಸ್ವಲ್ಪ ನಕಾರಾತ್ಮಕ ಶಕ್ತಿ ಹೆಚ್ಚಿರುತ್ತೆ ಆಮ್, ಅನ್ನೋದನ್ನ ನಾನು ನಂಬ್ತೀನಿ. ಓಕೆನಾ. ಹೌದು, ಮದುವೆಗಳು, ಹಬ್ಬಗಳು, ಮನೆ ಪೂಜೆ ಇಂತಹ ಇಂತಹ ಮಂಗಳ ಕಾರ್ಯಗಳಲ್ಲಿ ಹಾಕಬಾರ್ದು. ಸಾಮಾನ್ಯವಾಗಿ ಇವಾಗ ಒಳ್ಳೆಯದು ಬಿಳಿ, ಹಳದಿ, ಕೆಂಪು, ಹಸಿರು ಬಣ್ಣ ಈ ಥರದ್ದೆಲ್ಲ ಬಳಸ್ತಾರೆ. ಯಾಕೆಂದ್ರೆ ಅದು ಶುಭ ಕಾರ್ಯಗಳಾಗಿರೋದ್ರಿಂದ. ನಾನು ಅದನ್ನ ಒಪ್ತೀನಿ. ದೇವಸ್ಥಾನಗಳಲ್ಲೂ ಅಷ್ಟೇ ಕಪ್ಪು ಬಟ್ಟೆ ಅವಾಯ್ಡ್ ಮಾಡ್ತಾರೆ. ಪೂಜೆ ಸಮಯದಲ್ಲಿ ಶುಭ ಬಣ್ಣ ಹಾಕಬೇಕು ಅನ್ನೋ ಕಾರಣಕ್ಕೆ. ಬೆಳಗ್ಗೆ ಪೂಜೆಗೆ ಎಲ್ಲ ಒಳ್ಳೇದಲ್ಲ ಕಪ್ಪು ಬಟ್ಟೆ ಅಂತ. ನಾನು ಅದನ್ನ ಖಂಡಿತವಾಗ್ಲೂ ಒಪ್ತೀನಿ, ನಂಬ್ತೀನಿ, ಫಾಲೋ ಕೂಡ ಮಾಡ್ತೀನಿ. ನಾನ್ ಫಾಲೋ ಮಾಡ್ತಾ ಇರೋಂಥದ್ದು, ನಾನ್ ತಿಳ್ಕೊಂಡಿರೋಂಥದ್ದು ಏನ್ ಗೊತ್ತಾ? ಕಪ್ಪು ಬಟ್ಟೆ ಯಾವಾಗ ಯಾವ ದಿನ ಹಾಕ್ಬೇಕು, ಏನಕ್ಕೆ ಹಾಕ್ಬೇಕು ಅನ್ನೋದು. ಓಕೆನಾ. ನಾನು ಫಾಲೋ ಮಾಡ್ತಾ ಇರೋಂಥದ್ದು ಶನಿವಾರ. ಶನಿ ದೇವ್ರಿಗೆ ಕಪ್ಪು ಬಟ್ಟೆ ತುಂಬಾನೇ ಇಷ್ಟ. ಶನಿ ದೇವ್ರಿಗೆ ಕಪ್ಪು ಬಣ್ಣ ಸಂಬಂಧ ಇದೆ ಅಂತ ನಂಬಿಕೆ. ಹಂಗಾಗಿ ಶನಿವಾರ ಕಪ್ಪು ಬಟ್ಟೆ ಧರಿಸಿದ್ರೆ ಶನಿ ಕೃಪೆ ಸಿಗುತ್ತೆ ಅಂತ ಕೆಲವರು ನಂಬ್ತಾರೆ. ಅದನ್ನ ನಾನು ನಂಬ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಕಪ್ಪೆಳ್ಳು ಬರುತ್ತೆ ಅಲ್ವಾ, ಬ್ಲ್ಯಾಕ್ ಬರೋದು ಅಥವಾ ಮನೇಲೆ ಪೂಜೆ ಮಾಡೋದು ಮಾಡ್ತಾರೆ. ನಾನು ಕೂಡ ಅದನ್ನ ಫಾಲೋ ಮಾಡ್ತೀನಿ. ಸ್ಯಾಟರ್ಡೆ ಅಟ್ಲೀಸ್ಟ್ ನಾನು ಪ್ರಯತ್ನ ಪಡ್ತೀನಿ ಕಪ್ಪು ಸೀರೆ ಉಟ್ಕೊಳ್ಳೋದಕ್ಕೆ ಅಥವಾ ಕಪ್ಪು ಡ್ರೆಸ್ ಹಾಕೊಳ್ಳೋಕ್ಕೆ. ಅವತ್ತು ಸ್ಯಾಟರ್ಡೆ ನಾನು ಶನಿ ದೇವ್ರನ್ನ ನೆನೆಸ್ಕೊಂಡು ಕಪ್ಪು ಬಟ್ಟೆ ಹಾಕ್ಕೊಳ್ತೀನಿ. ನಾನು ಅದನ್ನ ನನಗೆ ತಿಳ್ಕೊಂಡಾಗಿದ್ದ ಅದನ್ನ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಕಪ್ಪು ಬಟ್ಟೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಶುಭ ಕಾರ್ಯಗಳಲ್ಲಿ, ಮಂಗಳ ಕಾರ್ಯಗಳಲ್ಲಿ ಅಥವಾ ಏನೋ ಒಂದು ಒಳ್ಳೇದ್ ಮಾಡಕ್ ಹೋಗ್ತಿದೀವಿ ಅಥವಾ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಹಾಕಬಾರ್ದು. ಬಟ್ಟೆ ಹಾಕಬಾರ್ದು ಅನ್ನೋದು ಫಿಕ್ಸ್ ಅಲ್ಲ, ರೂಲ್ ಕೂಡ ಅಲ್ಲ. ಅದು ಸಂದರ್ಭ, ಸಂಪ್ರದಾಯ ಮತ್ತು ನಂಬಿಕೆ ಮೇಲೆ ಇರುತ್ತೆ. ಓಕೆನಾ. ಮೇ ಬಿ ಇವತ್ತಿನ ದಿನ ನನಗೆ ಬೆಳ್ಳಿದೆಲ್ಲ ತಗೊಳ್ಳೋ ಅಂಥ ಶಕ್ತಿ ಇಲ್ಲದೆ ಇರ್ಬೋದು. ಒಂದಲ್ಲ ಒಂದಿನ ಬರುತ್ತೆ ಅನ್ನೋ ನಂಬಿಕೆ ಇದೆ. ನೋ ನಜಾರ್, ನನಗೆ ಒಂದಲ್ಲ ಒಂದಿನ ಇವತ್ತು ನಾನು ಹೆಂಗೆ ಥರ ಬ್ರಾಸ್ದೆಲ್ಲ ಒಂದೊಂದೇ ವಿಗ್ರಹಗಳನ್ನ ಕೂಡಿಡ್ತಿದ್ದೀನಿ, ಅದೇ ಥರ ಮೇ ಬಿ ಲೇಟ್ ಆಗ್ಬೋದು, ಒಂದು ಅಷ್ಟು ವರ್ಷಗಳೇ ಟೈಮ್ ತೊಗೋಬೋದು, ಪರವಾಗಿಲ್ಲ. ಎಲ್ಲ ದೇವ್ರ ವಿಗ್ರಹಗಳು ಬೆಳ್ಳಿದೆ ತಗೊಳ್ಳೋ ಥರ, ಎಲ್ಲ ವಿಗ್ರಹಗಳು ಬೆಳ್ಳಿದೆ ತಗೊಳ್ಳೋ ಥರ ದಿನ ಕೂಡ ಬರುತ್ತೆ ಅಂತ ಗಟ್ಟಿಯಾಗಿ ನಂಬಿದ್ದೀನಿ. ಆ್ಯಂಡ್ ಬರುತ್ತೆ ಅಲ್ವಾ, ಮೇ ಬಿ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಬರುತ್ತೆ. ಆ್ಯಂಡ್ ಅವತ್ತಿಂದ ನಾನು ಹನುಮಾನ್‌ದು ಕೂಡ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ನನಗೆ ತುಂಬ ದಿನ ಇಂದ ಅನಿಸ್ತಾನೆ ಇತ್ತು ತರಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂತ. ಓಕೆನಾ. ದೇವ್ರಿಗಿಟ್ಟು ಪೂಜೆ ಮಾಡಬೇಕು ಅಂತ. ನನ್ನ ಫೇವ್ರೆಟ್ ದೇವ್ರು ಕೂಡ ಅಲ್ವಾ, ಹಂಗಾಗಿ. ಮತ್ತೆ ಆಯಿತು ಅಂದ್ಬಿಟ್ಟು ಅವತ್ತಿನ ದಿನ ಶನಿವಾರ ತರಿಸ್ಕೊಂಡೆ. ಇಷ್ಟಪಟ್ಟು ತರಿಸ್ಕೊಂಡೆ. ಮತ್ತೆ ನನಗೇನೇನೋ ಡೌಟ್ಸ್ ಸ್ಟಾರ್ಟ್ ಆಯಿತು. ಒಂದೆರಡು ಕಾಮೆಂಟ್ಸ್ ಬಂತು. ಇಡಬಾರ್ದು ಮನೆಯಲ್ಲಿ ಹನುಮಾನ್‌ದು ಅಂತ, ವಿಗ್ರಹನ ಇಡಬಾರ್ದು ಅಂತ. ನನಗೆ ಅವಾಗ ಫೋಟೋ ಇಡಬಾರ್ದು, ವಿಗ್ರಹ ಇಡಬಾರ್ದಾ ಅನ್ನೋದು ಕೂಡ ಡೌಟ್ ಬಂತು. ಮತ್ತೆ ಆಯಿತು ನೋಡೋಣ, ತಿಳ್ಕೊಳ್ಳೋಣ, ನನಗೆ ಗೊತ್ತಿಲ್ಲದೆ ತಂದಿರೋದಲ್ವಾ, ವಿಚಾರಿಸೋಣ ಅಂದ್ಬಿಟ್ಟು ನಾನು ಐನೋರನ್ನ ಕೇಳಿದೆ. ಅವರು ಏನು ಪರವಾಗಿಲ್ಲ ಇಡ್ಬೋದು ಅಂತ ಹೇಳಿದ್ರು. ಸೊ ಮತ್ತೆ ಆರಾಮಾಗಿದ್ದೆ. ಆ್ಯಂಡ್ ಇನ್ನೂ ನನಗೇನಾದರೂ ಇಲ್ಲ ಸರಿ ಕಾಣ್ತಿಲ್ಲ ಅಂತ ಅಂದರೆ ಎಲ್ಲಾದರೂ ದೇವಸ್ಥಾನದಲ್ಲಿ ಹೋಗಿ ಕೊಡ್ತೀನಿ. ಬಟ್ ನನಗೊಂಥರ ಪಾಸಿಟಿವ್ ಆಗಿತ್ತು. ಇವಾಗ ಪೂಜೆ ಕೂಡ ಮಾಡಿದೆ. ನಮ್ಮ ಮನೆಯವರು ಕೂಡ ಎಲ್ಲ ಚೆನ್ನಾಗಿದೆ, ಇರಲಿ ಬಿಡು ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂದರು. ಸೊ ಹಂಗಾಗಿ ಪೂಜೆ ಎಲ್ಲ ಮಾಡಿ ಮತ್ತೆ ನಾವು ಈಗ ಅಲ್ಲೇ ಪ್ರಸಾದ ಕೊಟ್ಟಿದ್ರು. ನಾನು ಶನಿವಾರ ಅಂತ ಅಂದರೆ ಅಕಸ್ಮಾತ್ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಬ್ರೇಕ್‌ಫಾಸ್ಟೇ ಮಾಡಲ್ಲ. ಬಿಕಾಸ್ ಅಲ್ಲೇ ಕೊಡ್ತಾರೆ. ನಮಗೆ ಅಂತಂದ್ರೆ ಕೊಡ್ತಾರೆ. ಎಲ್ಲರಿಗೂ ಹೊಟ್ಟೆ ತುಂಬ ಆಗುತ್ತೆ. ಸೊ ಹಂಗಾಗಿ ಏನು ಮಾಡಿರಲಿಲ್ಲ. ಅಲ್ಲಿಂದಾನೇ ತಂದು ಇವಾಗ ತಟ್ಟೆಗೆಲ್ಲ ಹಾಕ್ತಾ ಇದ್ದೀನಿ ತಿನ್ನೋದಿಕ್ಕೆ. ಪ್ರಸಾದ ಪೂಜೆ ಎಲ್ಲ ಮುಗೀತು. ಆಲ್ಮೋಸ್ಟ್ 12 ಆಗಿದೆ. ಮತ್ತು ಆಗಿರೋವಂಥದ್ದು ಬ್ರೇಕ್ಫಾಸ್ಟು ಮನೇಲಿ ಮಾಡಿಲ್ಲ, ದೇವಸ್ಥಾನದಲ್ಲೇ ಕೊಟ್ಟಿದ್ರು. ಅದೇ ಹೊಟ್ಟೆ ತುಂಬ ಆಯಿತು. ಮಕ್ಕಳು ಒಂದು ಸ್ವಲ್ಪ ಹೊತ್ತು ಮಲಗಿಸಿ ಈಗೇನಂತಂದರೆ ಒಂದೆರಡು ಪ್ರಮೋಷನ್ ವಿಡಿಯೋ ಅಂತ ಹೇಳಿದ್ನಲ್ಲ, ಅದು ಶೂಟ್ ಮಾಡಬೇಕು.
ನಮ್ಮ ಮನೇಲಿ ಇವತ್ತು ಇನ್ನೊಂದು ಡೆಕೋರ್ ಆ್ಯಡ್ ಮಾಡಿದ್ದೀನಿ, ಏನು ಗೊತ್ತಾ ತೋರಿಸ್ತೀನಿ. ಹೇಗಿದೆ ಹೇಗಿದೆ ಸದ್ಯಕ್ಕೆ ಇದು ಫ್ಲವರ್ಸು ಕೆಲವೊಂದು ಮನೇಲೇ ಇತ್ತು, ಅದನ್ನು ಆ್ಯಡ್ ಮಾಡಿದೆ. ಆ್ಯಂಡ್ ಎಕ್ಸ್ಟ್ರಾ ಫ್ಲವರ್ಸ್ನ ಬ್ಲಿಂಕಿಟಿಂದ ಆರ್ಡರ್ ಮಾಡಿಕೊಂಡು ಮಾಡಿದೆ. ಚೆನ್ನಾಗಿ ಕಾಣ್ತಾ ಇದೆ, ಒಂಥರ ಕ್ಯೂಟಾಗಿ ಕಾಣ್ತಾ ಇದೆ. ಆ್ಯಂಡ್ ಸದ್ಯಕ್ಕೆ ಇಷ್ಟು ಅಪ್ಡೇಟ್. ಮನೇಲಿ ಇವತ್ತು ಕೆಲಸಗಳೆಲ್ಲ ಆಯಿತು ಆಲ್ಮೋಸ್ಟು. ಬಟ್ಟೆ ಎಲ್ಲ ಒಣಗಾಕಿ ಬಂದಿದ್ದೀನಿ, ಮಿಷಿನ್ಗೆ ಹಾಕಿದ್ದೀನಿ. ಆಮೇಲೆ ಅಜ್ಜಿನೋ ಆಂಟಿ ಬಂದರೆ ಆಂಟಿನೆಲ್ಲ ನಾನು ಯಾರೋ ಒಬ್ರು ಹೋಗಿ ಒಣಗಾಕಿ ಬರ್ತೀವಿ. ಆ್ಯಂಡ್ ಇವತ್ತು ಇನ್ನೂ ಏನು ಅಂತಂದರೆ ಕೆಲವೊಂದು ಡ್ರೈ ಫ್ರೂಟ್ಸ್ ಎಲ್ಲ ತರಿಸಿದ್ದೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಎಲ್ಲ ಕಾಳುಗಳು, ಹೆಸ್ರು ಕಾಳು, ಹೆಸ್ರು ಬೇಳೆ ಎಲ್ಲ, ಕಡಲೆ ಬೀಜ ಎಲ್ಲ ಹುರಿದ್ಬಿಟ್ಟು ಅದರಲ್ಲಿ ಒಂದು ಲಡ್ಡು ಮಾಡ್ತೀನಿ. ಯಾಕೆ ಅಂದರೆ ಇನ್ಮೇಲ್ದ ಬೇಸಿಗೆ ಕಾಲ ಆಗಿರೋದ್ರಿಂದ ಮಕ್ಕಳು ತಿಂಡಿ ಕೇಳ್ತಾ ಇರ್ತಾರೆ, ಅವ್ರಿಗೇನೋ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಡ್ರೈ ಫ್ರೂಟ್ಸ್ ಎಲ್ಲ ಕೂಡ ತರಿಸಿದ್ದೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಎಲ್ಲ ಕಾಳುಗಳು, ಹೆಸ್ರು ಕಾಳು, ಹೆಸ್ರು ಬೇಳೆ, ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಒಂದು ಲಡ್ಡು ಮಾಡ್ತೀನಿ. ಸಖತ್ತಾಗಿರುತ್ತೆ. ಆ್ಯಂಡ್ ನೋಡಿಸ್ತೀನಿ ಮಾಡೋವಾಗ ಏನೇನು ಹಾಕ್ಕೊಳ್ತೀನಿ ಅಂತ. ಇನ್ನೇನು ಅಂತಂದರೆ ಯಾಕೆ ಇವಾಗ ಲಡ್ಡು ಮಾಡ್ತಿದ್ದೀನಿ ಅಂತಂದರೆ, ಡ್ರೈ ಫ್ರೂಟ್ಸ್ ಲಡ್ಡು ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾನೆ ಇರ್ತಾರೆ. ಅವ್ರಿಗೆ ಪ್ರತಿದಿನ ಫ್ರೂಟ್ಸೇ ಕೊಡ್ತಾಯಿದ್ರೆ ಅವ್ರಿಗೂ ಬೇಜಾರಾಗ್ಬಿಡುತ್ತೆ. ಮತ್ತು ಆ ಫ್ರೂಟ್ಸ್ ಮೇಲೇ ಒಂಥರ ಅಲರ್ಜಿ ಬಂದ್ಬಿಡುತ್ತೆ. ಸೊ ಹಂಗಾಗಿ ಮಾಡಿಟ್ಬಿಡೋಣ. ಅಟ್ಲೀಸ್ಟ್ ದಿನಕ್ಕೆ ಒಂದು ಲಡ್ಡು ಕೊಟ್ಟರೆ ಇಬ್ಬರು ತಿಂತಾರೆ, ಅವ್ರಿಗೂ ಒಂದು ಸ್ವಲ್ಪ ಪ್ರೋಟೀನ್ ಸಿಗುತ್ತೆ ಅಂತ. ಆ್ಯಂಡ್ ನನಗೂ ಆ ಥರ ಹೆಲ್ದಿ ಲಡ್ಡುಗಳೆಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ. ಸೊ ಎಲ್ಲರಿಗೂ ಆಗುತ್ತೆ ಅಂತ. ಆ್ಯಂಡ್ ಇನ್ನೇನೆಂದರೆ ಪ್ಲ್ಯಾನ್ಸು ಅವೆರಡು ಲಡ್ಡು ಮಾಡಬೇಕು. ಆ್ಯಂಡ್ ಸಾಯಂಕಾಲ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಅದಕ್ಕೆ ಹೋಗಬೇಕು ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ಲೆಟ್ಸ್ ಸಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣವಾ, ವಿಡಿಯೋ ಎಡಿಟಿಂಗ್ ಇದೆ ಮಾಡೋಣವಾ. 7 days ಆಗೋಗಿದೆ ಇವತ್ತು ವ್ಲಾಗ್ ಹಾಕಿ. ಎಷ್ಟು ಜನ ಯೂಟ್ಯೂಬ್ ವಿಡಿಯೋ ಹಾಕಿ ಅಂತ ಮೆಸೇಜ್ ಮಾಡ್ತಿದ್ದೀರ. ಆ್ಯಂಡ್ ನಿಮ್ಮ ಪ್ರೀತಿಗೆ ಕೈ ಮುಗಿದು ಕೃತಜ್ಞತೆ ಹೇಳಬೇಕು ಅಂತ ಅನಿಸುತ್ತೆ. ಈಗ ಹೋಗಿನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಾ ಬೇಡವಾ ಅನಿಸ್ತಾ ಇದೆ. ಎಲ್ಲಿ ಹೋಗ್ತಾರೆ ಚಾರು? ಎಲ್ಲಿಗೆ ಹೋಗ್ತಾರದು ನೋಡ್ದ? ನೀನು ನೋಡ್ರೆ ಅವಳು ಕಿರ್ಸ್ತಾಳೆ. ಆಗುತ್ತಾ? ಅದೇ ಶೂ ಬೇಕಾ? ಬೇರೆದು ಹಾಕೋಬಾರ್ದಾ? ಅಲ್ಲಿರೋದೆಲ್ಲ ಹಾಕೋಬಾರ್ದಾ? ಎಲ್ಲ ಆಡ್ಕೊಳ್ಳೋದು ಕೊಡ್ತೀನಿ ನಡೀರಿ. ಕೇಕ್ ಎತ್ಕೊಚಾರೋದು. ಯಾರೋ ನೀನು ಹೇಳಿದಂಗೆ ಬರ್ತಾ ಇತ್ತು ಕಣ, ರೆಡಿ ಹೋಗ್ಬೇಕಲ್ಲ. ಲಿಟ್ರಲಿ ಏನು ಗೊತ್ತಾ, ಈ ನಡುವೆ ಎಲ್ಲ ಲಾಂಗ್ ವ್ಲಾಗ್ಸ್ ಮಾಡಿದೆ. ಏನು ಮಾತಾಡಬೇಕು, ಏನು ವ್ಲಾಗಲ್ಲಿ ಮಾತಾಡಬೇಕು, ಏನು ಹೇಳಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಹೇಳೋದು, ಕನ್ಸಿಸ್ಟೆನ್ಸಿ ಆಗಿರಬಹುದು. ಆ್ಯಂಡ್ ವೆಯ್ಟ್ ಬಂಗಾರಿ, ಬಂದೆ ಒಂದು ಪ್ಲ್ಯಾಂಟ್ ತರಿಸಿದ್ದೆ, ಪಾಟ್ ಪ್ಲಸ್ ಪ್ಲ್ಯಾಂಟ್. ಲೋ ಬಡ್ಕೋಬೇಡ, ಇರಲ್ಲ. ಮಕ್ಕಳೆಲ್ಲ ಒಂದು ಸ್ವಲ್ಪ ಗಲಾಟೆ ಮಾಡ್ತಾ ಇರೋದು, ಕಿರ್ಚಾಡ್ತಾ ಇರೋದು ಎಲ್ಲ ನಾರ್ಮಲಾಗಿ ಹಾಕಿದ್ದೀನಿ. ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಎಲ್ಲನೂ ಕ್ಲೀನಾಗಿ ಪರ್ಫೆಕ್ಟಾಗಿ ಹಾಕಬೇಕು ಅಂತ ಇಲ್ಲ ಅಲ್ವಾ. ನ್ಯಾಚುರಲ್ಲಾಗಿ ನಾರ್ಮಲ್ ಆಗಿರೋದು ಕೂಡ ಹಾಕಬೇಕು ಅಲ್ವಾ. ಹಂಗಾಗ್ಬಿಟ್ಟು ಸುಮ್ಮನೆ ರಾಧೆ ಹಾಕದೇ ಇರಲಿ ಬಿಡು ಅಂತ. ಮಕ್ಕಳಂದ್ಮೇಲೆ ಅವೆಲ್ಲ ಇದ್ದೇ ಇರುತ್ತೆ ಅಲ್ವಾ. ಸೊ ದಟ್ಸ್ ಓಕೆ. ಆ್ಯಂಡ್ ಇವಾಗ ಡ್ರೈ ಫ್ರೂಟ್ಸನ್ನೆಲ್ಲ ಒಂದು ಕ್ಲೀನಾಗಿ ಏನೇನು ಬೇಕು ಎಲ್ಲ ಅದನ್ನು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮನೇಲಿರುವಂಥ ಡ್ರೈ ಫ್ರೂಟ್ಸ್ ಜೊತೆಗೆ ಇನ್ನೇನಾನ ಎಕ್ಸ್ಟ್ರಾ ಬೇಕು ಅಂತಂದರೆ ತರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೀನಿ. ಬಾದಾಮ್ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ವಾಲ್ನಟ್ಸ್ ಆಗಿರ್ಬೋದು, ಪಿಸ್ತಾ, ಪೀನಟ್ಸು, ಸನ್ಫ್ಲವರ್ ಸೀಡ್ಸು,
ಪಂಪ್ಕಿನ್ ಸೀಡ್ಸು ಪ್ರತಿಯೊಂದನ್ನು ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಏನು ಗೊತ್ತಾ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಇದೆಲ್ಲ ಡ್ರೈ ಫ್ರೂಟ್ಸ್ ಆಗಿರೋದ್ರಿಂದ ಗ್ಯಾಸ್ಟ್ರಿಕ್ ಬರೋದಾಗಿರ್ಬಹುದು, ಅಥವಾ ತುಂಬ ದಿನ ಸ್ಟೋರ್ ಮಾಡೋದ್ರಿಂದ, ಮಕ್ಕಳೆಲ್ಲ ತಿನ್ನೋದ್ರಿಂದ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದ್ರೇ ಹೆಲ್ದಿ ಆಗಿರುತ್ತೆ. ಹಂಗಾಗಿ ಒಂದು ಸ್ವಲ್ಪ ಇಲ್ಲಿ ಗಸಗಸೆನೂ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಲಡ್ಡುಗೆ ಅಂದ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಹಾರಕ್ಕೆ ಇಟ್ಕೊಂಡಿದ್ದೀನಿ. ನಾನು ಬೆಲ್ಲದ ಪುಡಿ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಂಡ್ ಡೇಟ್ಸ್ ತೊಗೊಂಡಿದ್ದೀನಿ. ಡೇಟ್ಸಲ್ಲೇ ಸ್ವೀಟ್ ಇರುತ್ತೆ, ಬಟ್ ನಾನು ಅಂದರೂ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ ಬೆಲ್ಲ. ಎಲ್ಲನೂ ಡ್ರೈ ರೋಸ್ಟ್ ಆದಮೇಲೆ ಎಲ್ಲನೂ ಚೆನ್ನಾಗಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಡೇಟ್ಸನ್ನು ಒಂದು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಮಾಡಿಕೊಂಡು, ಮತ್ತು ಡೇಟ್ಸ್ ಹಾಗೂ ದ್ರಾಕ್ಷಿಯಿಂದ ಚೆನ್ನಾಗಿ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜನ್ನು ಉಂಡೆ ಕಟ್ತಾ ಇದ್ದೀವಿ. ನಾನು ನಮ್ಮ ಅಜ್ಜಿ ಇಬ್ಬರು ಸೇರಿಕೊಂಡು. ಲಿಟ್ರಲಿ ನಾವು ಈ ಹೊಸ ಮನೆಗೆ ಬಂದಾಗಿಂದ ನಮ್ಮ ಅಜ್ಜಿ ಇಲ್ಲ, ಆಲ್ಮೋಸ್ಟ್ ಊರಿಗೆ ಹೋಗ್ಬಿಟ್ರು. ತುಂಬ ಮಿಸ್ ಮಾಡಿಕೊಂಡೆ. ಆ್ಯಂಡ್ ದಟ್ಸ್ ಓಕೆ. ಮತ್ತೆ ಬಂದರು, ಇವಾಗಿದ್ದಾರೆ, ಒಂದೆರಡು ದಿನ ಇರ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಇಲ್ಲೇ ಬಂದಿರ್ತೀನಿ ಅಂತ ಇದ್ದಾರೆ. ನೋಡಬೇಕು, ಗೊತ್ತಿಲ್ಲ. ಆ್ಯಂಡ್ ಫೈನಲಿ ಇಷ್ಟು ಲಡ್ಡು ಆಯಿತು. ಲುಕ್ ಅಟ್ ದ ಲಡ್ಡು ಗೈಸ್. ಆ್ಯಂಡ್ ಲಡ್ಡು ಮಾತ್ರ ಪರ್ಫೆಕ್ಟಾಗಿ ಬಂದಿದೆ. ಆ್ಯಂಡ್ ಟೇಸ್ಟು ಕೂಡ ಅಷ್ಟೇ, ಸ್ವೀಟ್ ಜಾಸ್ತಿ ಇಲ್ಲ, ಸ್ವಲ್ಪ ಬೆಲ್ಲ, ಸ್ವಲ್ಪ ಖರ್ಜೂರ, ಇನ್ನೊಂದು ಸ್ವಲ್ಪ ಸ್ವೀಟ್ನೆಸ್ ಇರೋಂಥ ದ್ರಾಕ್ಷಿ ಅಷ್ಟೇ ಆ್ಯಡ್ ಮಾಡಿರೋದು. ಆ್ಯಂಡ್ ಸಕ್ಕತ್ತಾಗಿದೆ, ಚೆನ್ನಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನ ಎತ್ತಿಟ್ಕೊಂಡಿದ್ದೀನಿ. ಇದು ಹಾಲ್ಗೆ ಏನಾದರೂ ಮಿಕ್ಸ್ ಮಾಡ್ಕೊಂಡು ಕುಡಿ, ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಡೇಟ್ಸಿಂದ ಲಡ್ಡು ಕಟ್ಟಿದ್ದಲ್ವಾ, ಡೇಟ್ಸನ್ನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಲಡ್ಡು ಕಟ್ಟಿದ್ದು. ಸೊ ಡೇಟ್ಸು ಸ್ವಲ್ಪ ಕಮ್ಮಿ ಇತ್ತು. ಆಯಿತು, ಪುಡಿನ ಇಟ್ಕೊಳ್ಳೋಣ, ಇದಕ್ಕೆ ಹಾಲಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಅಂದ್ಬಿಟ್ಟು ಮಕ್ಕಳಿಗೆ ನನಗೆ ಅಂತ ಇಟ್ಕೊಂಡಿದ್ದೀನಿ. ಚೆನ್ನಾಗಿತ್ತು ನೋಡು ಅಲ್ಲ. ಇದು ಸ್ಪೂನೆ ಇಲ್ಲ, ಒಂಚೂರು ಕಮ್ಮಿ ಏನೂ ಆಗಿಲ್ಲ. ನಾನು ಅದರಲ್ಲಿ ಗಾಜು ಬಾಟ್ಲಲ್ಲಿ ಹಾಕಿತ್ತು, ಬಟ್ ಇದೊಂದು ಬಾಕ್ಸಿಗೆ ಆಯಿತು. ಲಿಟ್ರಲಿ ಲಡ್ಡು ಎಷ್ಟು ಪರ್ಫೆಕ್ಟಾಗಿ ಎಷ್ಟು ರುಚಿಯಾಗಿತ್ತು ಅಂತಂದರೆ ಸಖತ್ತಾಗಿತ್ತು. ಆ್ಯಂಡ್ ದಿನಕ್ಕೆ ಒಂದು ತಿಂದರೆ ಸಾಕು. ನಾವು ಡೈಲಿ ಡ್ರೈ ಫ್ರೂಟ್ಸನ್ನು ನೆನೆಸಿ, ಒಂದೊಂದು ಸರಿ ನೆನೆಸ್ತೀವಿ, ಒಂದೊಂದು ಸರಿ ನೆನೆಸಲ್ಲ, ಬಟ್ ಈ ಥರ ಉಂಡೆ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆವಾಗವಾಗ ಅಂದ್ಬಿಟ್ಟು. ಆ್ಯಂಡ್ ಮತ್ತು ಸ್ವಲ್ಪ ಹೊತ್ತು ಟೀ ಎಲ್ಲ ಮಾಡಿಕೊಂಡು ಆಚೆ ಕೂತ್ಕೊಂಡು ಮಾತುಗಳು ಹೇಳ್ಕೊಂಡಿದ್ದೆ. ಆ್ಯಂಡ್ ಲಿಟ್ರಲಿ ನನ್ನ ಇಡೀ ಫ್ಯಾಮ್ಲಿಯಲ್ಲೇ ನಮ್ಮ ಅಮ್ಮನ ಜೊತೆನೂ ನನಗೆ ಅಷ್ಟು ಕನೆಕ್ಷನ್, ಅಂದರೆ ನಮ್ಮ ಅಮ್ಮನ ಜೊತೆ ನಾನು ಚೆನ್ನಾಗೇ ಇರ್ತೀನಿ, ಮಾತಾಡ್ತೀನಿ, ಬಟ್ ನಮ್ಮ ಅಜ್ಜಿನ ಕಂಡ್ರೆ ನನಗೆ ಇನ್ನೊಂದು ಡಬಲ್ ಎಫೆಕ್ಷನ್. ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ಈಗ ಅಡುಗೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಆಯಿತು. ಇವಾಗ ಅಡುಗೆ ಮಾಡಿ, ಟೀ ಎಲ್ಲ ಮಾಡಿ ಕುಡಿದು ಪೂಜೆ ಮಾಡಿ ಮತ್ತು ಸ್ವಲ್ಪ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹೀರೆಕಾಯಿ ಚಟ್ನಿ, ಈರುಳ್ಳಿ ಎಲ್ಲ, ಹೀರೆಕಾಯಿ ಚಟ್ನಿ ಮುದ್ದೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್. ಆ್ಯಂಡ್ ಸಿಂಪಲ್ ಎಲ್ಲ, ಹೀರೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹುಣಸೆಹಣ್ಣು, ಜೀರಿಗೆ, ಸ್ವಲ್ಪ ಹಸಿಕಾಯಿ, ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು ಮತ್ತೆ ರುಬ್ಕೊಂಡ್ರೆ ಸಕ್ಕತ್ತಾಗಿರೋ ಹೀರೆಕಾಯಿ ಚಟ್ನಿ ರೆಡಿ ಆಗುತ್ತೆ. ಆ್ಯಂಡ್ ಇಲ್ಲಿ ಸಣ್ಣ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಏನು ಗೊತ್ತಾ, ಸ್ಟೀಲ್ದು ಎಷ್ಟೇ ಕಾಸ್ಟ್ಲಿ ತೊಗೊಂಡ್ರು, ಪ್ಯಾನ್ ಆಗಿರಬಹುದು ಅಥವಾ ಕಡಾಯಿ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ತಳ ಅಂಟ್ಬಿಡುತ್ತೆ. ಹೀರೆಕಾಯಿ ಚಟ್ನಿ ಸಕ್ಕತ್ತಾಗಿರುತ್ತೆ ಗೊತ್ತಾ, ಟ್ರೈ ಮಾಡಿ. DTDC ಹತ್ರ ಹೋಗ್ಬಿಟ್ಟು ಎಲ್ಲ ಐಟಮ್ಸ್ ಎಲ್ಲ ಅಲ್ಲಿಟ್ಟು ಬಂದಿದ್ದೀನಿ. ಹೋಗ್ಬಿಟ್ಟು ಬಿಲ್ಲಿಂಗ್ ಮಾಡಿಸಿ ಬರಬೇಕು.
ಅಜ್ಜಿ ಅಲ್ಲ ಇದು ಸಾರು ಸ್ವಲ್ಪ ಕುದಿಲಿ, ಜಾಸ್ತಿ ಬೇಡ, ಚೆನ್ನಾಗಿರಲ್ಲ. ಆಫ್ ಮಾಡ್ಬಿಡು. ಅನ್ನ ಆಗೈತೆ. ಮತ್ತೆ ಬನಾನ ಎಲ್ಲ ಚೆನ್ನಾಗಿ ಹಣ್ಣಾಗ್ಬಿಟ್ಟಿತ್ತು. ಇನ್ನು ಸುಮ್ಮನೆ ನಾನು ನೆಕ್ಸ್ಟ್ ಡೇಗೆ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಎಲ್ಲರೂ ಒಂಚೂರು ತಿನ್ಕೊಂಡ್ಬಿಡ್ತೀವಿ. ಸ್ವಲ್ಪ ರುಚಿಯಾಗಿ ಇರಬೇಕು ಅಂದ್ಬಿಟ್ಟು ಅದಕ್ಕೊಂಚೂರು ಹಸಿಕಾಯಿ, ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದೊಂದು ಚೂರು ಚೂರು ತಿಂದುಬಿಟ್ರೆ ಯಾವುದು ವೇಸ್ಟ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಕಟ್ ಮಾಡ್ತಿದ್ದೀನಿ. ಆ್ಯಂಡ್ ನನ್ನ ಮ್ಯಾಂಗೋ ಕೊಟ್ಟಿದ್ರು ನಮ್ಮ ನೈಬರ್ ಒಬ್ಬರು. ಎಷ್ಟು ಚೆಂದ ಇತ್ತು ಅಂದರೆ ಸಖತ್ತಾಗಿತ್ತು. ಅದಕ್ಕೆ ಒಂದೇ ಒಂದಿತ್ತು, ಅದು ಮಕ್ಕಳು ತಿನ್ನಲಿ ಅಂದ್ಬಿಟ್ಟು ಕೊಟ್ಟಿದ್ದಿತ್ತು ಪಾಪ. ಅದರಲ್ಲೇ ಎಲ್ಲರಿಗೂ ಒಂದೊಂದು ಪೀಸ್ ಕಟ್ ಮಾಡಿದೆ. ಆ್ಯಂಡ್ ಸಖತ್ ರುಚಿಯಾಗಿತ್ತು. ಆ್ಯಂಡ್ ಮಾವಿನಕಾಯಿ ಸೀಸನ್ ಬರ್ತಾ ಇದ್ದಂಗೆ ಟೆಂಪ್ಟ್ ಆಗಿಬಿಡುತ್ತೆ. ಆ್ಯಂಡ್ ಎಲ್ಲರೂ ಕೊನೆಯದಾಗಿ ಲಾಸ್ಟಾಗಿ ಈ ಥರ ಏನಾದರೂ ಸ್ನ್ಯಾಕ್ಸ್ ತಿಂದು ಆರಾಮಾಗೆ ಮಲ್ಕೊಳ್ಳೋದು ಅಷ್ಟೇ. ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ, ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಎಲ್ಲ, ಬೆಳಗ್ಗೆ ಎಷ್ಟೊತ್ತು ಗೆದ್ದೊಳ್ತೀರಾ, ಹೆಂಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು, ನಿಮ್ಮ ಯೋಗ, ಮಕ್ಕಳದು, ನಿಮ್ಮ ಕೆಲಸ, ವ್ಲಾಗ್ಸ್ ಎಲ್ಲ ಹೆಂಗೆ ಮಾಡ್ತೀರಾ, ಹೆಂಗೆಲ್ಲದನ್ನು ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀರಾ. ಖಂಡಿತವಾಗ್ಲೂ ಇನ್ನೊಂದು ನೆಕ್ಸ್ಟ್ ಬರೋವಂಥ ವ್ಲಾಗ್ಸಲ್ಲಿ ಪ್ರತಿಯೊಂದು ಡೀಟೇಲ್ ಆಗಿ ನಾನು ಮಾರ್ನಿಂಗ್ ಎಷ್ಟೊತ್ತು ಗೆದ್ದೊಳ್ತೀನಿ, ಯೋಗ ಬಗ್ಗೆ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಬಗ್ಗೆ, ಮೀಲ್ ಪ್ರೆಪ್ ಬಗ್ಗೆ, ಪೂಜೆ ಬಗ್ಗೆ ಎಲ್ಲದನ್ನು ಕ್ಲೀನಾಗೆ ಪ್ರಾಪರಾಗಿ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ವ್ಲಾಗನ್ನು ಅಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೆಲಸ ಜಾಸ್ತಿ ಆ್ಯಂಡ್ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಎಡಿಟಿಂಗ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡೆ. ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀವಿ, ಅದರದ್ದು ವಿಡಿಯೋ ಬರುತ್ತೆ. ಆದಷ್ಟು ಬೇಗ ಕಂಪ್ಲೀಟ್ ಡೀಟೇಲ್ಸ್ ಸಮೇತ ಕೊಡ್ತೀನಿ. ಆ್ಯಂಡ್ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನನ್ನದೇ ಆದಂತಹ ಇನ್ನೊಂದು ಸ್ಟೆಪ್ಪನ್ನು ತಗೊಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಕೆಲಸಗಳು, ಮನೆ ಸ್ವಲ್ಪ ಇರುತ್ತೆ ಅಲ್ವಾ, ಸದ್ಯಕ್ಕೆ ಆ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.